ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಕಳೆದ ಒಂದು 20-25 ದಿನದಿಂದ ಕರ್ನಾಟಕ ರಾಜ್ಯದಾದ್ಯಂತ ನ್ಯೂಸ್ನಲ್ಲಿದೆ. ಅನ್ಫಾರ್ಚುನೇಟ್ಲಿ ನಾಟ್ ಫಾರ್ ಅ ಗುಡ್ ರೀಸನ್. ಮೊದಲನೇದಾಗಿ ನೇಹಾ ಹಿರೇಮಠ್ ಮರ್ಡರ್ ಕೇಸಿಂದ ಶುರುವಾಗಿದ್ದು ಇವಾಗ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅಂತ ಹೇಳಲಾಗುವಂತಹ ಇಡೀ ಭಾರತ ಕಂಡಂತಹ ಅತಿ ದೊಡ್ಡ ಸೆಕ್ಸಿ ಸ್ಕ್ಯಾಂಡಲ್. ಸೊ ಆವತ್ತಿನಿಂದ ಇವತ್ತಿನವರೆಗೆ ಏನೇನ್ ಡೆವಲಪ್ಮೆಂಟ್ ನಡೆದಿದೆ ಅನ್ನೋದನ್ನ ಗಮನಿಸ್ತಾ ಬಂದ್ವಿ ಅಂತಂದ್ರೆ, ಇನ್ಕ್ಲೂಡಿಂಗ್ ನೇಹಾ ಹಿರೇಮಠ್ ಕೇಸ್, ಇನ್ಕ್ಲೂಡಿಂಗ್ ಸೌಜನ್ಯ ಕೇಸ್. ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡೀಟೇಲ್ ಆಗಿರುವಂತಹ ಎಪಿಸೋಡ್ ಅನ್ನ ಮಾಡಿದ್ದೀನಿ. ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಹಾಗೆ ಆ ಪ್ರತಿ ಎಪಿಸೋಡ್ ನಲ್ಲಿ, ಇವತ್ತು ಮಾಡ್ತಾ ಇರುವಂತಹ ಎಪಿಸೋಡ್ ನಲ್ಲಿ ನಾನು ಹೇಳ್ತಾ ಇರುವಂತಹ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಪ್ರಜ್ವಲ್ ರೇವಣ್ಣ ಕೇಸ್ ಏನು? ಲಾಸ್ಟ್ ಒಂದು 4-5 ಡೇಸ್ನಿಂದ ನೀವು ಮೀಡಿಯಾದಲ್ಲಿ ಎಡಬಿಡದೆ ಕೇಳಿಸ್ಕೊಂಡಿರ್ತೀರಾ. ಆದರೆ ಇದರ ಹಿಂದೇನು, ಮುಂದೇನು, ಮಧ್ಯ ವಾಸ್ತವ ಸ್ಥಿತಿ ಅನ್ನುವಂಥದ್ದು ಏನು, ಅವರನ್ನ ಇನ್ನು ಅಪರಾಧಿ ಅಂತ ಕರೆದಿಲ್ಲ, ಆರೋಪಿನೇ ಯಾಕೆ ಉಳಿದಿದ್ದಾರೆ, ಅದು ಇಲ್ಲಿ ಉಳಿದಿಲ್ಲ. ಕರೆಕ್ಟ್ ಟೈಮಲ್ಲೇ ಅವರು ಪ್ರೀ ಪ್ಲಾನ್ಡ್ ಆಗಿರುವಂತಹ ಒಂದು ಜರ್ಮನಿ ಟ್ರಿಪ್ಪನ್ನ ತಗೊಳ್ತಾರೆ. ಅದೆಲ್ಲದರ ನಡುವೆ ಹದ್ದಿನ ಕಣ್ಣನ್ನ ಇಡ್ತೀವಿ ಅನ್ನುವಂತಹ ಸೆಂಟ್ರಲ್ ಗೌರ್ಮೆಂಟ್ ಅನ್ನೋದು ಏನ್ ಹೇಳುತ್ತೆ, ಇದು ಎಲ್ಲವೂ ಕೂಡ ಇವಾಗ ಮುನ್ನೆಲೆಗೆ ಬರಬೇಕು. ಸೊ ಈ ಒಂದು ಕೇಸ್, ಸೆಕ್ಸ್ ಸ್ಕ್ಯಾಂಡಲ್ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ, ಅದು ಕೂಡ ನಂಬರ್ಸ್ ಅನ್ನ ಕೇಳಿಸ್ಕೊಂಡೆ ಒಬ್ಬ ವ್ಯಕ್ತಿ ಹಿಂಗಿರಕ್ ಸಾಧ್ಯ ಅಂತ ಅನ್ಸುತ್ತೆ. ಬಹಳಷ್ಟು ಮೀಡಿಯಾ ಹೌಸಸ್ ನಲ್ಲಿ ಪ್ರಶ್ನೆ ಬರ್ತಾ ಇರೋದು, ತಮ್ನೇಲನ್ನ ಅವರು ಕೊಡ್ತಾ ಇರೋದು ಏನು ಅಂತಂದ್ರೆ, ಹೂ ಲೀಕ್ಡ್ ದಿಸ್ ಪೆನ್ ಡ್ರೈವ್ ವಿಡಿಯೋಸ್ ಅಂತ. ಬಟ್ ನನ್ನ ಕ್ವೆಶ್ಚನ್, ಪ್ರಜ್ವಲ್ ರೇವಣ್ಣ ಅಂತಹ ವ್ಯಕ್ತಿಗಳು ಯಾಕೆ ಹಾಗಾಗ್ತಾರೆ ಅನ್ನೋದು. ಸೊ 2023ರಿಂದ ಜೊತೆಗೆ ಮೀಡಿಯಾ ಸರ್ಕಲ್ ಅಲ್ಲಿ, ಲೆಟ್ ಮಿ ಟೆಲ್ ಯು, ನಾನು ಯಾವಾಗ 24x7 ನ್ಯೂಸ್ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆವಾಗ ಕೂಡ ಕೆಲವೊಂದಷ್ಟು ಇಂಥ ವಿಚಾರ ಈ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ಮೀಡಿಯಾ ವ್ಯಾಪ್ತಿಯಲ್ಲಿ ಚರ್ಚೆಯಲ್ಲಿ ಇತ್ತು. ಸೊ ಪ್ರಜ್ವಲ್ ರೇವಣ್ಣ ಆರೋಪಿ ಅಂತ ಹೇಳಲಾಗ್ತಾ ಇರುವಂತಹ ಈ ಸೆಕ್ಸ್ ಸ್ಕ್ಯಾಂಡಲ್ ಮೀಡಿಯಾ ವ್ಯಾಪ್ತಿಯಲ್ಲಿ ಬರುವಂತಹ ಯಾವುದೇ ವ್ಯಕ್ತಿಗೆ ಶಾಕ್ ಅಲ್ಲ. ಯಾಕೆಂತಂದ್ರೆ ನಾವು ಆವಾಗ ಕೇಳಿಸ್ಕೊಂಡಿರಬಹುದು, ಅಥವಾ ಅಲೆಜೆಡ್ಲಿ ಅಂತ ಹೇಳ್ತಾರಲ್ಲ, ಎಲ್ರು ಅವ್ರ ಹಂಗೆ ಇವ್ರ ಹಂಗೆ ಅಂತ ಒಂದು ಟಾಕ್ ಅನ್ನೋದು ಏನ್ ಬರುತ್ತೆ, ಅದು ರೂಮರು ಇರಬಹುದು ಬಹಳಷ್ಟು ಸಂದರ್ಭದಲ್ಲಿ. ಸೊ ಮೀಡಿಯಾ ವಲಯದಲ್ಲಿ ಇದು ಶಾಕ್ ಆಗುವಂತಹ ವಿಚಾರ ಅಲ್ವೇ ಅಲ್ಲ. ಆದ್ರೆ ಶಾಕ್ ಆಗುವಂತಹ ವಿಚಾರ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ 2976 ಸೆಕ್ಸ್ ಸ್ಕ್ಯಾಂಡಲ್ ರಿಲೇಟೆಡ್ ಇದರಲ್ಲಿ ಕಾಮುಕ ವ್ಯಕ್ತಿ ಅನ್ನುವ ರೀತಿಯಲ್ಲಿ ಅದನ್ನ ಟೇಪ್ ಮಾಡೋದು, ಒಬ್ರನ್ನ ರೇಪ್ ಮಾಡೋದು. 1992 ಅಲ್ಲಿ ಒಂದು ಅಜ್ಮೀರ್ ದರ್ಗಾದಲ್ಲಿ ಸೇಮ್ ಟು ಸೇಮ್ ಒಂದು ಕೇಸ್ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿನಿಮಾ ಕೂಡ ಆಗಿದೆ. ಯಾರಿಗೆ ಆ ಕೇಸ್ ಬಗ್ಗೆ ಡೀಟೇಲ್ಸ್ ಬೇಕು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಮೇಕ್ ಅ ಸಪರೇಟ್ ವಿಡಿಯೋ ಆನ್ ದ್ಯಾಟ್. ಅದಕ್ಕೆ ಸಮೀಕರಿಸಿ ನೋಡುವಂತಹ ಕೇಸ್ ಇದು. ಸೊ ಈ ಕೇಸನ್ನ ಒಂದ್ಸತಿ ಕ್ವಿಕ್ ಆಗಿ ಹೇಗೆ ಡೆವಲಪ್ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. 2023 ಸಮಯದಲ್ಲಿ ಯಾವಾಗ ವಿಧಾನಸಭೆಯ ಎಲೆಕ್ಷನ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ನಡೆಯುವಂಥದ್ದಿತ್ತಲ್ವಾ, ಆ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲವೊಬ್ಬರ ಬಾಯಲ್ಲಿ ಈ ವಿಚಾರ ಅನ್ನುವಂಥದ್ದು ಇತ್ತು. ಎಸ್ಪೆಷಲಿ ಈ HD ರೇವಣ್ಣ ಅಪೋಸಿಟ್ ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಂತಹ, ಹೊಳೆ ನರಸೀಪುರದಿಂದ ಸ್ಪರ್ಧೆ ಮಾಡಿದಂತಹ ದೇವರಾಜೇಗೌಡ ಅವರು ಬಹಳಷ್ಟು ಇಂಟರ್ವ್ಯೂದಲ್ಲಿ ಈ ಮಾತನ್ನ ಆಡಿದ್ರು. ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ, ಸಮಯ ಬಂದಾಗ ಅದನ್ನ ಹೊರಗಡೆ ಹಾಕ್ತೀನಿ. ಅದು ಅವರು ಓನ್ಲಿ ಥ್ರೆಟ್ ಮಾಡಿದ್ದಷ್ಟೇ ಅಲ್ಲ, ಅವರು ಬಿಜೆಪಿಯ ದೊಡ್ಡ ಲೀಡರ್ಸ್ಗೆ ಯಾವಾಗ ಈ NDA ಮೈತ್ರಿಕೂಟ MP ಎಲೆಕ್ಷನ್ ಟೈಮಲ್ಲಿ ಒಗ್ಗಟ್ಟಾಗ್ತಾ ಇದೆ, JDS ಅನ್ನುವಂಥದ್ದು ಬಿಜೆಪಿ ಜೊತೆ ಸೇರ್ಕೊಂಡು ಎಲೆಕ್ಷನ್ ಅನ್ನ ಹೋರಾಡ್ತಾ ಇದೆ 2024 ಅಲ್ಲಿ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂತು. ಆವಾಗಿಂದ ಆ ವ್ಯಕ್ತಿ ಬಿಜೆಪಿಯ ದೊಡ್ಡ ಲೀಡರ್ಸ್ಗೆ ಇದನ್ನ ಪತ್ರ ಬರೆದು ಹೇಳಿದ್ದಾರೆ. ಹಾಗಾಗಿ ಬಿಜೆಪಿಯ ಲೀಡರ್ಸ್ಗೆ ಪ್ರಜ್ವಲ್ ರೇವಣ್ಣ ಕರ್ಮಕಾಂಡದ ಬಗ್ಗೆ ಐಡಿಯಾನೇ ಇರಲಿಲ್ವಾ? ಸುಳ್ಳು. 100% ಯಾರ್ಯಾರನ್ನ ರೀಚ್ ಆಗ್ಬೇಕು ಅದು ರೀಚ್ ಆಗಿತ್ತು. ಅದಾಗಿಯೂ ಕೂಡ ಬಿಜೆಪಿ ಹಾಗೂ JDS ಮೈತ್ರಿಕೂಟದಲ್ಲಿ ಆ ಒಂದು ಹಾಸನದ ಕ್ಷೇತ್ರಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನೇ ನಿಲ್ಲಿಸುವಂತಹ ದರ್ದ್ ಬಿಜೆಪಿಗೆ ಏನಿತ್ತು ಅನ್ನೋದು ಐ ಹ್ಯಾವ್ ನೋ ಐಡಿಯಾ. ಯಾಕೆಂತಂದ್ರೆ ಅಮಿತ್ ಶಾ ಮನಸ್ಸು ಮಾಡಿದ್ರೆ ಈ ವ್ಯಕ್ತಿಯನ್ನ ನಿಲ್ಲಿಸ್ತೀವಿ, ಈ ವ್ಯಕ್ತಿಯನ್ನ ನಿಲ್ಸಲ್ಲ ಅನ್ನುವಂಥದ್ದು ಪೂರ್ತಿ ಬಿಜೆಪಿಯ ಹಿಡಿತದಲ್ಲಿ ಇರುವಂತಹ ವಿಚಾರ. ಹಂಗಿರುವಾಗ ಇಂಥ ಒಬ್ಬ ವ್ಯಕ್ತಿಯನ್ನ ನಿಲ್ಲಿಸುವಂತಹ ದರ್ದ್ ಏನಿತ್ತು? ಇನ್ನು 2023 ಸಮಯದಲ್ಲಿ ಇದು ಯಾವಾಗ ಮೇಲ್ ಬರ್ತಾ ಇತ್ತು, ಕೋರ್ಟ್ಗೆ ಹೋಗಿ HD ರೇವಣ್ಣ ಕೇವಲ 1 ದಿನದ ಅಂತರದಲ್ಲಿ
ಒಂದಷ್ಟು ಮೀಡಿಯಾಗಳ ವಿರುದ್ಧವಾಗಿ ಯಾವುದೇ ಫೋಟೋ ಹಾಕಬಾರ್ದು, ವಿಡಿಯೋ ಹಾಕಬಾರ್ದು, ನಮ್ಮ ಬಗ್ಗೆ ಡಿಫಾಮೇಟರಿ ಸ್ಟೇಟ್ಮೆಂಟ್ ಅನ್ನ ಕೊಡಬಾರ್ದು, ಏನೂ ಮಾತಾಡಬಾರ್ದು ಅನ್ನುವಂತಹ ಒಂದು ಸ್ಟೇ ಆರ್ಡರ್ ಅನ್ನ ತರ್ತಾರೆ. ಗ್ಯಾಗ್ ಅಂತ ಕರೀತಾರೆ ಅದನ್ನ. ಎಷ್ಟೋ ಮೀಡಿಯಾ ಹೌಸಸ್ ಮೇಲೆ, ಅಂದ್ರೆ HD ರೇವಣ್ಣ ಇರಬಹುದು ಅಥವಾ ಅವರ ಪಾರ್ಟಿಗೆ ಸಂಬಂಧಪಟ್ಟಿರುವಂತಹ ಈ ಪ್ರಜ್ವಲ್ ರೇವಣ್ಣನೇ ಇರಬಹುದು, ಅವ್ರ ಬಗ್ಗೆ ಅವರ ವಿಡಿಯೋ ಲೀಕ್ ಆದ್ರೆ ಅಥವಾ ಅವ್ರದ್ದು ಯಾವ್ದಾದ್ರು ಫೋಟೋಸ್ ಲೀಕ್ ಆಯ್ತು ಅಂತಂದ್ರೆ ಅದನ್ನ ಯಾವುದೇ ಮೀಡಿಯಾ ಹೌಸ್ ತೋರ್ಸೋಕೆ ಪರ್ಮಿಷನ್ ಇಲ್ಲ. ಒಂದ್ ವೇಳೆ ತೋರಿಸಿದ್ರು ಅಂತಂದ್ರೆ ಅದು ಕೋರ್ಟಿನ ಆ ಒಂದು ಜಡ್ಜ್ಮೆಂಟ್ ಅನ್ನ ಅಥವಾ ಆ ಒಂದು ಆರ್ಡರ್ ಅನ್ನ ಅವಹೇಳನ ಮಾಡಿದ ಹಾಗೆ ಅರ್ಥ ಮಾಡ್ಕೊಳ್ಳಿ. ಇಂಥ ಒಂದು ಗ್ಯಾಗ್ ಅನ್ನುವಂತಹ ಶಸ್ತ್ರ ಇವ್ರ ಕೈಯಲ್ಲಿ ಸಿಕ್ಕಾದ್ಮೇಲೆ ಆ ವಿಚಾರ ಅಲ್ಲಿಗೆ ತಣ್ಣಗಾಗೋಗುತ್ತೆ. ಯಾಕೆಂತಂದ್ರೆ ಯಾವುದೇ ಮೀಡಿಯಾ ಹೌಸ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ಮಾಡುವಂತಹ ದುಸ್ಸಾಹಸಕ್ಕೆ ಇಳಿಯಲ್ಲ, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ಅದಾದ್ಮೇಲೆ ಯಾವಾಗ 2024 ಈ NDA ಮೈತ್ರಿಕೂಟದ MP ಅಭ್ಯರ್ಥಿಯಾಗಿ BJP ಹಾಗೂ JDS ನ ಘಟಬಂಧನ ಆದ್ಮೇಲೆ ಹಾಸನ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಎಲೆಕ್ಷನ್ಗೆ ನಿಲ್ತಾರೆ. ಎಲೆಕ್ಷನ್ ವೋಟಿಂಗ್ ಶುರುವಾಗುವಂತಹ ಕೇವಲ ಒಂದು ದಿನದ ಮುಂಚಿತವಾಗಿ ಹಾಸನದಾದ್ಯಂತ ಒಂದು ಪೆನ್ ಡ್ರೈವ್ ಮಲ್ಟಿಪಲ್ ಕಾಪೀಸ್ ಅಲ್ಲಿ ಸ್ಪ್ರೆಡ್ ಆಗಿ ಈ ವಿಚಾರ ಅನ್ನುವಂಥದ್ದು ಭುಗಿಲೇಳತ್ತೆ. ಭುಗಿಲಿದ್ರೂ ಕೂಡ ಅಂದ್ರೆ 2-3 ಡೇಸ್ ಅದು ಮೀಡಿಯಾದಲ್ಲಿ ಬೆಂಕಿಯಾಗಿ ಹೊತ್ತಿ ಉರಿಯೋಗ್ಬೇಕಾಗತ್ತೆ ಅಂತಂದ್ರೆ ಆಲೋಚನೆ ಮಾಡಿ ಇದು ಯಾವ ಲೆವೆಲ್ಗೆ ಪೊಲಿಟಿಕಲ್ ಪ್ರೆಷರ್ ಅಂಡ್ ಪೊಲಿಟಿಕಲ್ ಗೇಮ್ ಆಗುವಂತಹ ವಿಚಾರ ಅನ್ನೋದನ್ನ. ಅಷ್ಟೊದ್ರೊಳಗೆ ಯಾರು ಈ ಕರ್ಮಕಾಂಡದಲ್ಲಿ ಮೇನ್ ವಿಲನ್ ರೋಲ್ ಇದ್ದಾರೆ ಆ ವ್ಯಕ್ತಿ ಪ್ರೀ ಪ್ಲಾನ್ಡ್ ಟ್ರಿಪ್ ಅಂತ ಕಂಟ್ರಿ ಬಿಟ್ಟು ಓಡೋಗಾಗಿದೆ. ಈಗ ನನಗೆ ಕ್ವೆಶ್ಚನ್ ಇರೋದು, ಸಿ ವಾಟ್ ಎವರ್ ದ ಪೊಲಿಟಿಕಲ್ ಪಾರ್ಟಿ ಈಸ್, ಪೊಲಿಟಿಕ್ಸ್ ಈಸ್ ನೆಸೆಸರಿ, ಐ ಅಂಡರ್ಸ್ಟ್ಯಾಂಡ್, ಬಟ್ ಒಂದು ಪ್ರಾಣ ಅಥವಾ ಒಂದು ಮಾನ ಯಾವಾಗ ಇನ್ವಾಲ್ವ್ ಆಗಿರುತ್ತೆ ಪೊಲಿಟಿಕ್ಸ್ ಅನ್ನ ಅಡ್ರೆಸ್ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಸೌಜನ್ಯ ಕೇಸಲ್ಲೂ ಅದೇ ಆಗಿದ್ದು. ಯಾರು ನಿರ್ಜವಾದ ಪಾಪಿಷ್ಟರಿದ್ರು ಅವರಿವತ್ತು ಆರಾಮಾಗಿದ್ದಾರೆ. ಯಾರು ನೇಹಾ ಕೇಸ್ ರಿಲೇಟೆಡ್ ಆಗಿ ನೋಡಿದ್ವಿ ಅಂತಂದ್ರೆ ಪ್ಯೂರ್ ಪೊಲಿಟಿಕಲ್ ಗೇಮ್ ಆಗಿ ಆ ವಿಚಾರ ಅಲ್ಲಿಗೆ ತಣ್ಣಗಾಗಿ ಹೋಗುತ್ತೆ. ಅಂದ್ರೆ ಏನು ನ್ಯಾಯ ಅಂತ ಹೇಳ್ತೀವಲ್ವಾ, ಅದು ಡೀಲೇ ಆಗೋದಿರ್ಲಿ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನುವಂತಹ ಮಾತಿದೆ. ಇಲ್ಲಿ ಡೀಲೇ ಅಲ್ಲ, ಜಸ್ಟಿಸ್ ಡೈರೆಕ್ಟ್ಲಿ ಡಿನೈಡ್. ಸೊ ಈ 3-4 ದಿನದ ನಂತರ ಈ ಎಷ್ಟು ವಲ್ಗರ್ ಆಗಿ ಈ ಪೊಲಿಟಿಕಲ್ ಗೇಮ್ ಅನ್ನೋದು ಹೊರಗಡೆ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಯಾರಿಗೂ ರೆಸ್ಪಾನ್ಸಿಬಿಲಿಟಿ ತಗೋ ಅವಶ್ಯಕತೆ ಇಲ್ಲ. ಯಾರು ವ್ಯಕ್ತಿ ಇದರಲ್ಲಿ ಇನ್ವಾಲ್ವ್ ಇದ್ದಾನೆ ಅವನು ಸ್ಟೇಟ್ಮೆಂಟ್ ಕೊಡದೇ ಇರೋ ರೀತಿಯಲ್ಲಿ ಓಡೋಗಾಗಿದೆ. ಇನ್ನು JDS ಯಾರು ನಾವು ಜಾತ್ಯತೀತರು, ಜಾತ್ಯತೀತ ಜನತಾದಳ ಅನ್ನುವಂಥದ್ದನ್ನ ಇಟ್ಕೊಂಡು ಕುಟುಂಬ ರಾಜಕಾರಣವನ್ನ ಮಾಡ್ಕೊಂಡು ಬಂದಿದ್ದಾರೆ. ನಾವು ಲೋಕಲ್ ಪಾರ್ಟಿ, ಲೋಕಲ್ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ಬೇಕು ಅಂತಂದ್ರೆ ಲೋಕಲ್ ಪಾರ್ಟಿಯನ್ನ ಗೆಲ್ಲಿಸ್ಬೇಕು ಅಂತ ಯಾರ್ಯಾರು ಹೇಳ್ತಾ ಇದ್ರು ಆ ಒಂದು ವಿಚಾರವನ್ನ ತುಂಬಾ ಸೀರಿಯಸ್ ಆಗಿ ಯಾರ್ಯಾರು JDS ಅನ್ನ ಸಪೋರ್ಟ್ ಮಾಡ್ತಾ ಇದ್ರು ಇವತ್ತು ಎಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತಂದ್ರೆ ಯಾವ ಫ್ಯಾಮಿಲಿಯ 3rd ಜನರೇಷನ್ ಪೊಲಿಟಿಷಿಯನ್, ಸೋ ಕಾಲ್ಡ್ ಪೊಲಿಟಿಷಿಯನ್ ಮೊಮ್ಮಗ ಅಂತ ಕರೆಸ್ಕೊಂಡು ಕೂತಿದ್ದ ಅವನ ಕರ್ಮಕಾಂಡವನ್ನ ಪಾಪ ದೇವೇಗೌಡರು ಅದು ಹೆಂಗೆ ಹ್ಯಾಂಡಲ್ ಮಾಡ್ತಾರೋ ಐ ಹ್ಯಾವ್ ನೋ ಐಡಿಯಾ. ಅಂತ ಒಂದು ಹಿರಿಯ ವಯಸ್ಸಿನಲ್ಲಿ ಪ್ರಧಾನಿ ಹುದ್ದೆಯನ್ನ ಕಂಡಂತಹ ವ್ಯಕ್ತಿ ಇವತ್ತು ಒಂದು ಇಳಿಯ ವಯಸ್ಸಿನಲ್ಲಿ ಮೊಮ್ಮಗನ ಒಂದು ಕರ್ಮಕಾಂಡದಿಂದಾಗಿ ಇವರನ್ನ ಕೋಟ್ ಮಾಡಿ ಮಾತಾಡ್ತಿದ್ದಾರೆ ಎಲ್ರು, ದೇವೇಗೌಡರ ಮೊಮ್ಮಗ, ದೇವೇಗೌಡರ ಮೊಮ್ಮಗ ಅಂತ. ನೆಕ್ಸ್ಟ್, ಸಂಬಂಧದಲ್ಲಿ ಚಿಕ್ಕಪ್ಪ ಆದ್ರೆ ಆ ವ್ಯಕ್ತಿ ನನಗೂ ನನ್ನ ಅಣ್ಣಂಗೂ ಸಂಬಂಧ ಇಲ್ಲ, ನನ್ನ ಅಣ್ಣನ ಮಗಂಗೂ ನಂಗೂ ಸಂಬಂಧ ಇಲ್ಲ, ಪಾರ್ಟಿಯಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ, ಒಂದು ವೇಳೆ ಇದು ಸಾಬೀತಾಯ್ತು ಆ ಕರ್ಮಕಾಂಡ ಅಂತಂದ್ರೆ ಅವ್ರನ್ನ ಎಕ್ಸ್ಪೆಲ್ ಮಾಡ್ತೀವಿ ಅಂತ ಕೈ ತೊಳ್ಕೊಳ್ಳುವಂತಹ ಪ್ರಯತ್ನ. HD ರೇವಣ್ಣ ಅವ್ರಿಗೂ ನಮ್ಮ ಫ್ಯಾಮಿಲಿಗೂ ಸಂಬಂಧ ಇಲ್ರಿ, ಅವನೇನ್ ಮಾಡ್ತಾನೆ ಅಂತ ನನಗ್ ಗೊತ್ತಿದ್ಯಾ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕುಮಾರಸ್ವಾಮಿ ಅವರು ಕೊಡ್ತಾ ಇದ್ರು. ಆದ್ರೆ ಕುಮಾರಸ್ವಾಮಿ ಅವರ ಹಿನ್ನೆಲೆ ಅನ್ನುವಂಥದ್ದು, ಕೆಲವೊಂದಷ್ಟು ಪ್ರಶ್ನೆ ಅನ್ನುವಂಥದ್ದು, ಅವರ ಫ್ಯಾಮಿಲಿ ಇರಬಹುದು, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇರಬಹುದು, ಇದೆಲ್ಲವೂ ಕೂಡ ಇವಾಗ ಪ್ರಶ್ನಾರ್ಹನೇ. ಅವ್ರಿಗೂ ನನಗೂ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಳ್ಳುವಂತಹ ಪ್ರಯತ್ನ ಆಗೋದಿಲ್ಲ. ನಿಮ್ಮ ಪಕ್ಷದ ಒಬ್ಬ ವ್ಯಕ್ತಿ ಮಾಡಿರುವಂತದ್ದು, ರಕ್ತ ಸಂಬಂಧವನ್ನ ಪಕ್ಕಕ್ಕಿಟ್ಟು ನೋಡಿದ್ರೂ ಕೂಡ ಯು ಆರ್ ಆನ್ಸರೇಬಲ್. ನೆಕ್ಸ್ಟ್, BJP ನಮ್ಮ ಕ್ಯಾಂಡಿಡೇಟ್ ಅನ್ನ ನಾವು ಅತ್ಯಂತ ಡೀಪ್ ಲೆವೆಲ್ ಅಲ್ಲಿ ನೋಡ್ಕೊಂಡು ತಿಳ್ಕೊಂಡು ಆ ವ್ಯಕ್ತಿಯ ಹಿನ್ನೆಲೆ ಮುನ್ನೆಲೆ ಎಲ್ಲ ಸ್ಟಡಿ ಮಾಡಿ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದ BJP ಇವತ್ತು ನಮ್ಮ ಪಾರ್ಟಿಗೂ ನಮ್ಮ ಪಾರ್ಟಿಯಿಂದ ಯಾರನ್ನ ನಾವು ಸಪೋರ್ಟ್ ಮಾಡಿದ್ವಿ ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವರ ಸಲುವಾಗಿ ರ್ಯಾಲಿ ಮಾಡುವಂತಹ ಪರಿಸ್ಥಿತಿ. ಆಲೋಚನೆ ಮಾಡಿ ಎಂತಹ ದುರಂತ ಪರಿಸ್ಥಿತಿ ಅಂತಂದ್ರೆ ನಮ್ದು ಪ್ರಜೆಗಳದ್ದು.
ಒಬ್ಬ ಪ್ರಧಾನಿ ಇದ್ದಾನೆ, ಆ ಪ್ರಧಾನಿಯ ನಾಯಕತ್ವದ ಬಗ್ಗೆ ನಮ್ಗೆ ಮೆಚ್ಚುಗೆ ಇದೆ, ಇನ್ನೂ ಏನಾದ್ರೂ ಮಾಡ್ಬೇಕು ಅನ್ನುವಂತಹ ಇದಿದೆ, ಮಾಡ್ತಾರೆ ಅನ್ನುವಂತಹ ಭರವಸೆ ಇದೆ. ಆದ್ರೆ ಆ ನರೇಂದ್ರ ಮೋದಿಯನ್ನ ಗೆಲ್ಲಿಸಬೇಕು ಅನ್ನುವಂತಹ ಒಂದು ದರದಲ್ಲಿ ನಾವು ಎಂತೆಂತವ್ರನ್ನ ಗೆಲ್ಲಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರನೇ ಆ ಎಂಪಿಗಳೆಲ್ಲ ಮಾನ ಮರ್ಯಾದೆ ಇಲ್ಲದೆ ನರೇಂದ್ರ ಮೋದಿಯನ್ನ ಗೆಲ್ಲಿಸ್ಬೇಕು, ವೋಟ್ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಮುಖಕ್ಕೆ ವೋಟ್ ಸಿಗಲ್ಲ, ಅವ್ರು ಮಾಡಿರೋ ದರಿದ್ರ ಕೆಲ್ಸಕ್ಕೆ ಯಾರು ವೋಟ್ ಹಾಕಲ್ಲ ಅನ್ನುವಂಥದ್ದು ಅವ್ರಿಗೆ ಕ್ಲಾರಿಟಿ ಇದೆ. ಆದ್ರೆ ಆ ಶೀಲ್ಡ್ ಅನ್ನ ಬಳಸ್ಕೊಳ್ತಾರಲ್ವಾ, ನಾವ್ ಎಂತ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದೀವಿ ಅನ್ನೋದನ್ನ ಆಲೋಚನೆ ಮಾಡಿ. ನರೇಂದ್ರ ಮೋದಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥ ಕಚ್ಚಡ ನಾಯಕರನ್ನ ಗೆಲ್ಲಿಸುವಂತಹ ಅವಶ್ಯಕತೆ ಇದೆಯಾ? ಯಾರು ಹೆಣ್ಣಿನ ಶೀಲದ ಮೇಲೆ ಕೈ ಹಾಕ್ತಾರೆ, ಅದೇ ಹೆಣ್ಣಿನಿಂದ ಹುಟ್ಟಿದವರು ಇವರೆಲ್ಲ. ಈ ಪ್ರಜ್ವಲ್ ರೇವಣ್ಣ ಒಂದು ಅಜ್ಜಿ ವಯಸ್ಸಿನ ಲೇಡಿ, ಅವರು ವಿಟ್ನೆಸ್ ಆಗಿ ಬಂದು ಸ್ಟೇಟ್ಮೆಂಟ್ ಎಲ್ಲ ಕೊಡುವಂತಹ ಇದರಲ್ಲಿ ಎಂಥ ಕಚಡ ಮನುಷ್ಯ ಅಂತಂದ್ರೆ, ಎಂಥ ಕಚಡ ವ್ಯಕ್ತಿತ್ವ ಅಂತಂದ್ರೆ, ನಾನು ನಿನ್ನ ತಂದೆಗೆ, ನಿನ್ನ ಚಿಕ್ಕಪ್ಪಂಗೆ, ಎಲ್ರಿಗೂ ನಿಮ್ಮ ತಾತಂಗೆ ನಾನು ಊಟ ಹಾಕಿದ್ದೀನಪ್ಪ, ನನ್ನ ವಿಷಯಕ್ಕೆ ಬರಬೇಡ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲೂ ಕೂಡ ಆ ವ್ಯಕ್ತಿಯ ಅಡಾಸಿಟಿ ಅಂತ ಹೇಳ್ಬೇಕಾ, ಮಾನಸಿಕ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ಬೇಕಾ, ಅಥವಾ ಏನ್ ಮಾಡಿದ್ರೂ ನಡೆಯುತ್ತೆ, ನಮ್ಮ ಫ್ಯಾಮಿಲಿ ಅಷ್ಟು ಸ್ಟ್ರಾಂಗ್ ಇದೆ ಅನ್ನುವಂತಹ ಅಹಂಕಾರನ, ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಇಡೀ ಕೋರ್ಟೇ ನಮ್ಮ ಕೈಯಲ್ಲಿದೆ, ಬೇಕಾದಾಗ ಗ್ಯಾಗ್ ಅನ್ನ ತಗೊಂಡ್ ಬರ್ತೀವಿ ಅನ್ನುವಂತಹ ಅಹಂಕಾರದಿಂದ ಮಾಡೋದ ಆ ವ್ಯಕ್ತಿ. ತಾಯಿ ಅಂತ ಒಬ್ಳು ಮನೇಲಿರ್ತಾಳೆ, ಆ ತಾಯಿ ಮುಖ ನೋಡಿದಾಗ ಹೆಂಗ್ ಎದುರಿಸ್ತಾರೆ? ಇಂಥ ವ್ಯಕ್ತಿ ಆ ವ್ಯಕ್ತಿತ್ವವನ್ನ ಮೊದಲು ಚಿವುಟ್ ಹಾಕ್ಬೇಕು. ನೆಕ್ಸ್ಟ್ ಬಿಜೆಪಿ ಇದನ್ನ ಅಡ್ರೆಸ್ ಮಾಡೋಕ್ಕಿಂತ ಮುಂಚೆ ಅಮಿತ್ ಶಾ ಅವರ ಇವತ್ತೊಂದು ಅವರ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೇಳಿಸ್ಕೊಳ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಪೊಲಿಟಿಕಲ್ ಗೇಮ್ ಅನ್ನ ಆಡಿದ್ರು ಅಂತಂದ್ರೆ, ಅವರ ಸ್ಟೇಟ್ಮೆಂಟ್ ಇದೆ ಅಲ್ಲ, ಅವ್ರು ಹೇಳ್ತಾ ಇದ್ದಿದ್ದು ಏನು ಅಂತಂದ್ರೆ, ಕಾಂಗ್ರೆಸ್ ತಾನೇ ಇರೋದು ನಿಮ್ಮ ಸ್ಟೇಟ್ ಅಲ್ಲಿ, ಕಾಂಗ್ರೆಸ್ ಅವ್ರಿಗೆ ಗೊತ್ತಿತ್ತಲ್ವಾ ಆ ವ್ಯಕ್ತಿ ಬಗ್ಗೆ, 2023ರಲ್ಲಿ ಇದ್ರ ಬಗ್ಗೆ ಮಾತುಕತೆ ನಡೆದಿದೆ ಅಂತಂದ್ರೆ ನೀವು ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದ್ರಿ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ. ಅಂದ್ರೆ ದಿಸ್ ಇಸ್ ನಾಟ್ ಅ ಕೇಸ್ ದಟ್ ಇಸ್ ರಿಲೇಟೆಡ್ ಟು ಸೆಂಟ್ರಲ್ ಗವರ್ಮೆಂಟ್, ದಿಸ್ ಇಸ್ ಅ ಸ್ಟೇಟ್ ಇಶ್ಯೂ ಅಂತ ಅಲ್ಲಿಂದ ಕಳ್ಸ್ಕೊಳ್ಳೋ ಪ್ರಯತ್ನ ಇದು. ಇನ್ನು ಪ್ರಿಯಾಂಕಾ ಗಾಂಧಿ ಒಂದು ಕ್ವೆಶ್ಚನ್ ಅನ್ನ ಕೇಳ್ತಾ ಇದ್ರು. ದ ಕ್ವೆಶ್ಚನ್ ಇಸ್ ವೆರಿ ಮಚ್ ರೈಟ್ ಅಂಡ್ ವ್ಯಾಲಿಡ್, ಬಟ್ ದ ಇಂಟೆನ್ಷನ್ ಬಿಹೈಂಡ್ ಹರ್ ಕ್ವೆಶ್ಚನ್ ಈಸ್ ಕ್ವೆಶ್ಚನೇಬಲ್. ನಾನು ವಿದೇಶಕ್ಕೆ ಹೋದೆ ಅಂತಂದ್ರೆ ಈ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಅಪೋಸಿಷನ್ ಲೀಡರ್ ಎಲ್ಲೇ ಹೋದ್ರೂ ಕೂಡ ಈ ಬಿಜೆಪಿ ಗೌರ್ಮೆಂಟ್ಗೆ, ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಹದ್ದಿನ ಕಣ್ಣನ್ನ ಇಟ್ಟಿರುತ್ತೆ. ಎಲ್ಗೆ ಹೋಗ್ತೀವಿ, ಯಾರನ್ನ ಮೀಟ್ ಮಾಡ್ತೀವಿ, ಎಲ್ಲದೂ ಅವ್ರಿಗೆ ಗೊತ್ತಿರುತ್ತೆ. ಹಾಗಾದ್ರೆ ಇಂಥ ಒಬ್ಬ ರಾಕ್ಷಸ ಮಾನ್ಸ್ಟರ್ ಇಷ್ಟು ಜನ ಹೆಣ್ಣು ಮಕ್ಕಳಿಗೆ ಟಾರ್ಚರ್ ಕೊಟ್ಟು ದೇಶ ಬಿಟ್ಟು ಓಡೋಗ್ತಾನೆ ಅನ್ನೋದು ಬಿಜೆಪಿ ಲೀಡರ್ಸ್ ಗೊತ್ತಿಲ್ವಾ, ಐಬಿ ಗೊತ್ತಿಲ್ವಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು, ವಿಚ್ ಇಸ್ ವೆರಿ ಮಚ್ ವ್ಯಾಲಿಡ್. ಬಟ್ ಯಾವ ಉದ್ದೇಶದಲ್ಲಿ ಕೇಳಿದ್ರು? ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಅಂತನಾ? ಅಲ್ಲ, ಸೆಂಟ್ರಲ್ ಗವರ್ಮೆಂಟ್ ನ ಮರ್ಯಾದೆಯನ್ನ ತೆಗಿಬೇಕು, ಅವ್ರನ್ನ ಪೊಲಿಟಿಕಲ್ ಚಾರ್ಮ್ ಅನ್ನ ಡಿಮಿನಿಷ್ ಮಾಡಕ್ ಟ್ರೈ ಮಾಡಬೇಕು, ದಂಗೆ ಎಬ್ಬಿಸ್ಬೇಕು ಅನ್ನುವಂಥ ಉದ್ದೇಶದಿಂದ. ನೆಕ್ಸ್ಟ್ ಕಾಂಗ್ರೆಸ್. ಸೊ ಇದರಲ್ಲಿ ಎಷ್ಟೆಷ್ಟು ಸ್ಪೆಕ್ಯುಲೇಷನ್ ಅನ್ನುವಂಥದ್ದಿದೆ ಅಂತಂದ್ರೆ, ಈ ಒಂದು ಕೇಸ್ನಲ್ಲಿ ಕೆಲವು ಜನ ಹೇಳೋ ಪ್ರಕಾರ ಈ ಡ್ರೈವರ್ ಯಾರಿರ್ತಾರೆ, ಪ್ರಜ್ವಲ್ ರೇವಣ್ಣ ಅವರ ಡ್ರೈವರ್, ಯಾರಿಗೆ ಅವರ ಫೋನ್ ಆಕ್ಸೆಸ್ ಅನ್ನುವಂಥದ್ದು ಇತ್ತು, ಆ ವ್ಯಕ್ತಿ ಬ್ಲ್ಯಾಕ್ ಮೇಲ್ ಮಾಡಕ್ ಹೋಗಿ ಆ ಬ್ಲ್ಯಾಕ್ ಮೇಲ್ ಮಾಡೋದು ವರ್ಕೌಟ್ ಆಗಿಲ್ಲ ಅನ್ನೋ ಟೈಮಲ್ಲಿ ನಿನ್ನನ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಪ್ರಜ್ವಲ್ ರೇವಣ್ಣಗೆ ಧಮಕಿಯನ್ನ ಹಾಕೋಕ್ ಶುರು ಮಾಡಿದ್ರು. ಧಮಕಿ ಹಾಕಿದ್ದಲ್ದೆ ಕೆಲವು ಜನ ಕಾಂಗ್ರೆಸ್ ಲೀಡರ್ಸ್ಗೆ, ಬಿಜೆಪಿ ಲೀಡರ್ಸ್ಗೆ ಆ ಪೆನ್ ಡ್ರೈವ್ ಅನ್ನ ಹಂಚಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಆ ಡ್ರೈವರ್ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಕೆಲವೊಂದಷ್ಟು ಬೇರೆ ಬೇರೆ ನರೇಷನ್ ಅನ್ನುವಂಥದ್ದು ಇದೆ. ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿತ್ತು. ಡಿ ಕೆ ಶಿವಕುಮಾರ್ ಕರೆಕ್ಟ್ ಪೊಲಿಟಿಕಲ್ ಟೈಮಿಂಗ್ ಅನ್ನ ನೋಡ್ಕೊಂಡು ಬೇಕು ಅಂತ ಅದನ್ನ ರಿಲೀಸ್ ಮಾಡಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಡೋರಿದ್ದಾರೆ. ಡಿ ಕೆ ಶಿವಕುಮಾರ್ ಇದನ್ನ ಡೈರೆಕ್ಟ್ ಆಗಿ ನಂಗೂ ಅದಕ್ಕೂ ಗೊತ್ತೇ ಇಲ್ಲ, ನಾನ್ ಪಾಪ ನಂಗೇನು ಸಂಬಂಧ ಇಲ್ಲ, ಇದು ನಮ್ಗೆ ಗೊತ್ತಿದ್ರೆ ನಾವು ಮೊದಲೇ ಆಕ್ಷನ್ ಅನ್ನ ತಗೊಳ್ತೀವಿ ಅನ್ನುವಂತಹ, ಅಂದ್ರೆ ಎದುರುಗಡೆ ಇರೋ ವ್ಯಕ್ತಿಗೆ ಸತ್ಯ ಏನು ಅಂತ ಗೊತ್ತಿದೆ ಆದ್ರೂ ಸುಳ್ಳು ಹೇಳ್ತೀನಿ ಅನ್ನುವಂತಹ ಅಡಾಸಿಟಿ ಡಿ ಕೆ ಶಿ ಅವರದ್ದು. ನೆಕ್ಸ್ಟ್ ಯಾರು ಹೊಳೆ ನರಸೀಪುರದಲ್ಲಿ ಎಚ್ ಡಿ ರೇವಣ್ಣ ವಿರುದ್ಧ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ನಿಂತಿದ್ರು, ಆ ವ್ಯಕ್ತಿ ಅಂದಿನ ಸಮಯದಲ್ಲೇ ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅನ್ನೋದನ್ನ ಒಪ್ಕೊಂಡಿದ್ರು. ಹಾಗಾಗಿ ಅವ್ರು ಅದನ್ನ ಲೀಕ್ ಮಾಡಿದ್ದು. ಸೊ ಈ ಡ್ರೈವರ್ ಇದರಲ್ಲಿ ಡೈರೆಕ್ಟ್ ಆಗಿ ಲೀಕ್ ಮಾಡಿದ್ದ ಅಥವಾ ಇದರಲ್ಲಿ ಬೇರೆ ಬೇರೆ ಲೀಡರ್ಸ್ ಅವನಿಗೆ ಸಪೋರ್ಟ್ ಮಾಡಿದ್ರ, ಇದ್ಯಾವುದು ಪ್ರಶ್ನೆ ಅಲ್ಲ. ಇದ್ಯಾವುದು ಪ್ರಶ್ನೆ ಅಲ್ಲ. ಪ್ರಶ್ನೆ ಯಾವುದು ಗೊತ್ತಾ? ಎಚ್ ಡಿ ರೇವಣ್ಣ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ತಂದೆ ಹೆಂಗೋ ಮಗ ಹಂಗೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನೋದು ಯಾವಾಗ ಬರುತ್ತೆ, ಇವರು ಒಂದು ರಿಯಾಕ್ಷನ್ ಕೊಡ್ತಾರೆ, ಮೀಡಿಯಾ ರಿಯಾಕ್ಷನ್. ಏನಂತ? ಅದ್ಯಾವುದೋ 5-6 ವರ್ಷದ ಹಿಂದಿಂದ್ರಿ,
ಅಂದ್ರೆ 5 ವರ್ಷದ ಹಿಂದಿನ ವಿಡಿಯೋ ಅನ್ನೋದನ್ನ ಈ ವ್ಯಕ್ತಿ ಒಪ್ಕೊಂಡಾದ್ಮೇಲೆ ಅದರ ಜೆನ್ಯೂನಿಟಿ ಬಗ್ಗೆ, ಅದು AI ಕ್ರಿಯೇಟೆಡ್ ಪೊಲಿಟಿಕಲ್ ಡ್ರಿವನ್ ಮೋಟಿವೇಶನ್ ಇದ್ಯಾವುದು ಕೂಡ ಬ್ಲರ್ ಆಗೋಯ್ತು. ಅಂದ್ರೆ ಒಂದು ಸ್ಟೇಟ್ಮೆಂಟ್ ಇಂದ 5-6 ವರ್ಷದ ಹಳೇದ್ ವಿಡಿಯೋ ಸುಮ್ಮನೆ ನಮ್ಮ ಮಾನ ಮರ್ಯಾದೆ ಇವಾಗ ತೆಗಿಬೇಕು ಅಂತ ಯಾರೋ ಇದ್ರನ್ನ ಮಾಡ್ತಿರೋದು. ಅಂದ್ರೆ 5-6 ವರ್ಷದ ಹಿಂದೆ ಅಂತ ಕಚ್ಚಡ ಕೆಲಸ ಮಾಡ್ತೀರಾ ಅಂತಂದ್ರೆ ಆರ್ ಯು ನಾಟ್ ಎಕ್ಸ್ಪೆಕ್ಟಿಂಗ್ ಯು ಟು ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ನೌ ಅಟ್ ಲೀಸ್ಟ್? ಎಂತ ಸ್ಟೇಟ್ಮೆಂಟ್ ಇದು? ಅಂದ್ರೆ ಆ ವ್ಯಕ್ತಿಯ ತಲೆಯಲ್ಲಿ ತಾನು ಮಾಡಿರುವಂತಹ ಹಿಂದಿನ ಪಾಪ ಅನ್ನುವಂಥದ್ದು 5-6 ವರ್ಷದಲ್ಲಿ ತೊಳೆದೋಗ್ಬಿಟ್ಟಿರುತ್ತೆ ಅನ್ನುವಂಥದ್ದು. ಇಂಥವ್ರು ಮತ್ತೆ ಧಾರ್ಮಿಕ ಕಾರ್ಯಗಳನ್ನ ಮಾಡೋದೆಲ್ಲ ಇರುತ್ತಲ್ವಾ, ದೈವ ಭಕ್ತ ಕುಟುಂಬ ಅನ್ನುವಂಥದ್ದೆಲ್ಲ ಇದೆಲ್ಲ, ಯಾವ ಮುಖ ಇಟ್ಕೊಂಡು ಇವರು ದೇವರಿಗೆ ಮುಖ ತೋರಿಸ್ತಾರೆ ಅನ್ನೋದು ನನ್ಗೆ ಅರ್ಥ ಆಗಲ್ಲ. ಸೊ ಇದು ಅಪ್ಪನ ಸಮಸ್ಯೆನಾ, ಮಗನ ಸಮಸ್ಯೆನಾ, ಫ್ಯಾಮಿಲಿಯ ಸಮಸ್ಯೆನಾ, ಅಥವಾ ಇಂಥವ್ರನ್ನೆಲ್ಲ ನಂಬಿಕೊಂಡು ಪವರಿಗೆ ತಗೊಂಡು ಬರ್ತೀವಲ್ವಾ ಜನರ ಸಮಸ್ಯೆನಾ? ಹೇಳೋ ಪ್ರಕಾರ ಆರೋಪ ಏನು ಅಂತಂದ್ರೆ, ಎಕ್ಸಾಕ್ಟ್ಲಿ ನಂಬರ್ ಅನ್ನ ಹೇಳ್ತಾ ಇರೋದು ನಾನು ವಿಡಿಯೋ ನೋಡಿಲ್ಲ, ನಂಗೆ ನೋಡಕ್ಕೂ ಇಂಟ್ರೆಸ್ಟ್ ಇಲ್ಲ, ಇಷ್ಟನೂ ಇಲ್ಲ. 2976 ಟೋಟಲ್ ಕೇಸ್. ಅದರಲ್ಲಿ ಬಹಳಷ್ಟು ಬಲಾತ್ಕಾರ ಮಾಡಿ ಆ ಒಂದು ವಿಡಿಯೋವನ್ನ ಇಟ್ಕೊಂಡು ಈ ಮನುಷ್ಯನೇ ವಿಡಿಯೋ ಮಾಡಿರೋದು ಅಂತ ಕೂಡ ಹೇಳ್ತಾರೆ. ಅಂದ್ರೆ ಆ ಮನುಷ್ಯನ ವಿಕೃತ ಮನಸ್ಸನ್ನ ನೋಡಿ, ಪ್ರಜ್ವಲ್ ರೇವಣ್ಣ ಅವರ ವಿಕೃತ ಮನಸ್ಸನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದನ್ನ ರೆಕಾರ್ಡ್ ಮಾಡಿ ಖುದ್ದು ತಾನೇನು, ತನ್ನ ಡಿಗ್ನಿಟಿ ಏನು, ಒಬ್ಬ ಮನುಷ್ಯನಾಗಿ ಕೂಡ ಆಲೋಚನೆ ಮಾಡಲಿಲ್ಲ. ಮೃಗ ಅಂತ ನಾನು ಹೇಳೋದೇ ಇಲ್ಲ, ಯಾಕೆಂತಂದ್ರೆ ಮೃಗ ಇಂಥ ಕಚ್ಚಡ ಕೆಲಸ ಮಾಡೋದಿಲ್ಲ. ಸೊ ಅದ್ರನ್ನ ರೆಕಾರ್ಡ್ ಮಾಡಿ ಆ ರೆಕಾರ್ಡ್ನ ಮೂಲಕ ಮತ್ತೆ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದಿದೆ ಅಲ್ಲ. ನನಗೆ ಇನ್ನೊಂದು ಕಂಪ್ಲೇಂಟ್ ಇದೆ. ಅವರು ಬ್ಲ್ಯಾಕ್ ಮೇಲ್ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ನಮ್ಮ ಹೆಣ್ಣು ಮಕ್ಕಳಿಗೆ ಅದನ್ನ ಅಪೋಸ್ ಮಾಡುವಂತಹ ಧೈರ್ಯ ಬರೋದಿಲ್ಲ, ಸಾಹಸ ಬರೋದಿಲ್ಲ? ಐ ಅಂಡರ್ಸ್ಟ್ಯಾಂಡ್, ಇಡೀ ಗೌರ್ಮೆಂಟ್ ಇವ್ರ ಕೈಯಲ್ಲಿದೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ, ಇದೆಲ್ಲವನ್ನ ಒಪ್ಕೋಣ. ಆದ್ರೆ ಯಾಕೆ ನಿಮ್ಮ ಒಳಗಡೆ ಇರುವಂತಹ ಕಾಳಿ ದುರ್ಗಿಯನ್ನ ನೀವು ಎಚ್ಚರಿಸೋದೇ ಇಲ್ಲ? ನನ್ಗಿದೇ ಅರ್ಥ ಆಗೋದಿಲ್ಲ. ಒಂದು ಅನ್ಯಾಯ ಆಗಿ ಆ ಅನ್ಯಾಯವನ್ನ ರೆಕಾರ್ಡ್ ಮಾಡಿ ನಿಮ್ಗೆ ಒಬ್ಬ ವ್ಯಕ್ತಿ ಅದನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತಂದ್ರೆ ಏನ್ ಮಾಡ್ಬಲ್ಲ ಅವನು ಅದನ್ನ ಲೀಕ್ ಮಾಡ್ಕೊಂಡು? ನಿಮ್ಗಿಂತ ನೀವ್ ಅನ್ಕೊಂಡಿದ್ದೀರಾ ಆ ವಿಡಿಯೋ ಲೀಕ್ ಆಗೋದ್ರಿಂದ ನಿಮ್ಮ ಮಾನ ಮರ್ಯಾದೆ ಹೊರಗಡೆ ಆಗತ್ತೆ. ಇವಾಗ ಏನಾಗಿದ್ದು? ಪೊಲಿಟಿಕಲ್ ಆಂಗಲ್ ಅಲ್ಲಿ ನೋಡಿದ್ವಿ ಅಂತಂದ್ರೆ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗೋದಕ್ಕಿಂತ ಆ ವ್ಯಕ್ತಿಯ ಇಮೇಜ್ ಡ್ಯಾಮೇಜ್ ಆಗ್ತಿತ್ತು. ಆವಾಗ್ಲೇ ಇದನ್ನ ವಾಯ್ಸ್ ರೈಸ್ ಮಾಡಿದಿದ್ರೆ ಇನ್ನೆಷ್ಟೋ ಜನ ಹೆಣ್ಮಕ್ಳು ಈ ಒಂದು ಕೆಟ್ಟ ಜಾಲದಲ್ಲಿ ಬೀಳ್ತಾ ಇರಲಿಲ್ಲ. ಆ 2-3 ಕೇಸ್ ಏನಾಗಿರುತ್ತಲ್ವಾ, 2-3 ಕೇಸಲ್ಲಿ ಯಾರಿಗೆ ಮೋಸ ಆಗಿದೆ ಅಂಥವ್ರು ಒಂಚೂರು ಧೈರ್ಯ ಮಾಡ್ಬಿಟ್ಟಿದ್ರೆ, ಟ್ರಸ್ಟ್ ಮೀ, ಇವತ್ತಿನ ಕಾಲಘಟ್ಟದಲ್ಲಿ ಈ ಕೋರ್ಟ್ ಅಥವಾ ನಿಮಗೆ ಲಾ ಇಂದ ನ್ಯಾಯ ಸಿಗಲ್ಲ ಅಂತ ಅನ್ಕೊಂಡಿದ್ರು ಕೂಡ ಅನ್ಕೊಳ್ಳೋಣ, ಬಟ್ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅನ್ನೋದ್ರ ಮೇಲೆ ನಮ್ಗೆ ನಂಬಿಕೆ ಇರಬೇಕು ಅನ್ಕೊಳ್ಳೋಣ. ಕೋರ್ಟ್ ಅನ್ನ ಕೂಡ ಪ್ರೆಷರೈಸ್ ಮಾಡುವಂತಹ ಸಿಸ್ಟಮ್ ಇದೆ, ಗೌರ್ಮೆಂಟ್ ಇದೆ ಅಂತಾನೆ ಅನ್ಕೊಳ್ಳೋಣ. ಸೋಷಿಯಲ್ ಮೀಡಿಯಾ ಪವರ್ ಯಾಕೆ ನಿಮ್ಗೆ ಅರ್ಥ ಆಗಲ್ಲ? ಮೀಡಿಯಾ ಪವರ್ ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಒಂದು ಸ್ಟೇಟ್ಮೆಂಟ್, ಒಂದು ವಿಡಿಯೋ ಅಥವಾ ಒಂದು ಈ ರೀತಿ ಆಗಿದೆ ಅನ್ನುವಂತಹ ಕಂಪ್ಲೇಂಟ್, ಆ ಕಂಪ್ಲೇಂಟ್ ಕಾಪಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಿದ್ರೆ ಬಹುಶಃ ಅದೆಷ್ಟೋ ಹೆಣ್ಣು ಮಕ್ಕಳ ಬಾಳು ಹಾಳಾಗೋದು, ಅವರು ಅದೇ ನರಕದಲ್ಲಿ ಪದೇ ಪದೇ ಯಾತನೆಯನ್ನ ಪಡ್ತಾ ಇದ್ದಿದ್ದು ಬಹುಶಃ ತಪ್ಪಿತ್ತೇನು. ಸೊ ಇದು ನನಗೆ ಹೆಣ್ಣು ಮಕ್ಕಳ ಮೇಲೆ ಇರುವಂತಹ ಬೇಜಾರು. ನಾನು ಅಬಲೆ, ನಾನು ದುರ್ಬಲ, ಯಾರೋ ಒಬ್ಬರು ನನ್ನ ಟೇಪ್ ಮಾಡ್ಬಿಟ್ರು ಅಂತಂದ್ರೆ ನನ್ನ ಮಾನ ಮರ್ಯಾದೆ ಹಾಳಾಗತ್ತೆ. ಈ ಮೈಂಡ್ ಸೆಟ್ ಮೊದಲು ಹೋಗ್ಬೇಕು. ನೀವು ಇರದೇ ಇರುವಂತಹ ತಪ್ಪಿಂದ ನಿಮ್ಮ ಶೀಲವನ್ನ ಯಾವುದೋ ಒಬ್ಬ ವ್ಯಕ್ತಿ ವಿಡಿಯೋ ಲೀಕ್ ಮಾಡಿದ್ರೆ ಮಾನ ಹೋಗೋದು ನಿಮ್ಮದಲ್ಲ, ಆ ವ್ಯಕ್ತಿಯದ್ದು. ಅದನ್ನ ನೀವು ಪ್ರೂವ್ ಮಾಡಬೇಕು. ಪ್ರೊವೈಡೆಡ್ ನೀವು ತಪ್ಪಿತಸ್ಥ ಸ್ಥಾನದಲ್ಲಿ ಇಲ್ಲದೆ ಇದ್ರೆ ಮಾತ್ರ. ಯಾಕೆಂತಂದ್ರೆ ಕೆಲವು ಜನರದ್ದು ಇದು ಇದೆ, ಕನ್ಸೆನ್ಶುವಲ್ ಆಗಿ ಆಗ್ಬಿಟ್ಟು ಆಮೇಲೆ ಆ ವ್ಯಕ್ತಿ ನನ್ನನ್ನ ಬಳಸ್ಕೊಂಡ ಅಂತ ಡ್ರಾಮಾ ಆಡೋದು. ಇಂಥವರಿಂದಾನೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವಾಗ ಯಾವುದು ಜೆನ್ಯೂನ್ ಕೇಸ್, ಯಾವುದು ಜೆನ್ಯೂನ್ ಕೇಸ್ ಅಲ್ಲ ಅಂತ ಡಿಫ್ರೆನ್ಸೇ ನೋಡಕ್ ಆಗ್ತಾ ಇಲ್ಲ. ಸೊ ಈ ಕೇಸ್ ಇದೆ ಅಲ್ವಾ, ನೀವು ಕಾಂಗ್ರೆಸ್ ಆಗಿರಿ, JDS ಸಪೋರ್ಟರ್ ಆಗಿರಿ, BJP ಸಪೋರ್ಟರ್ ಆಗಿರಿ, ಅಲ್ಟಿಮೇಟ್ಲಿ ಎಲ್ಲಿಗೆ ಬಾಯ್ಲ್ ಡೌನ್ ಆಗುತ್ತೆ ಅಂತಂದ್ರೆ ಈ 3 ಪೊಲಿಟಿಕಲ್ ಪಾರ್ಟಿ
ಸದ್ಯ ನಾನು ನೇಮ್ ಮಾಡ್ತಾ ಇರೋದು ಇದು 3. ಯಾಕೆಂತಂದ್ರೆ ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಇರೋದು ಇದರಲ್ಲಿ, ಆ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ಲೇಯರ್ಸ್ ಇವರಾಗಿರೋದಕ್ಕೆ ನಾನು ಹೇಳ್ತಾ ಇರೋದು. ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಯು ಕೂಡ ಅದರದ್ದೇ ಆಗಿರುವಂತಹ ಚೀಪ್ ಅಜೆಂಡಾ ಅನ್ನುವಂಥದ್ದು ಇರುತ್ತೆ. ಆದ್ರೆ ಪೊಲಿಟಿಕ್ಸ್ ಅಲ್ಲಿ ಸರ್ವೈವಲ್ ಇಂಪಾರ್ಟೆಂಟ್. ಆದ್ರೆ ಈ ಲೆವೆಲ್ನ ಡರ್ಟಿ ಪಾಲಿಟಿಕ್ಸ್, ಸತ್ಯ ಗೊತ್ತಿದ್ರೂ ಕೂಡ ಅದನ್ನ ಮರೆಮಾಚಿ ನಿಮ್ಮ ಪೊಲಿಟಿಕಲ್ ಪಾರ್ಟಿಯ, ನಿಮ್ಮ ಇಮೇಜ್ ಅನ್ನ, ನಿಮ್ಮ ಪ್ರೆಸ್ಟೀಜ್ ಅನ್ನ ಕಾಯ್ದುಕೊಳ್ಳೋಕೆ ಒಬ್ಬ ಮಾನ್ಸ್ಟರ್ ಅನ್ನ ಎಕ್ಸ್ಪೋಸ್ ಮಾಡದೇ ಇರೋದು, ಇದು ಎಷ್ಟರ ಮಟ್ಟಿಗೆ ಸರಿ? ಅವನು ಮಾನ್ಸ್ಟರ್ ಅಂತ ಗೊತ್ತಾದ ಮೇಲೂ ಕೂಡ ಸಮಯ ಬರ್ಲಿ ಅನ್ನುವಂತಹ ಕಾಯೋ ಮನಸ್ಥಿತಿ ಇದೆ ಅಲ್ವಾ? ಇದೆಂತ ಪಾಲಿಟಿಕ್ಸ್? ಮಾತೆತ್ತಿದ್ರೆ ವಿಮೆನ್ ಸೇಫ್ಟಿ, ಭಾರತ ಎಂತ ನಾಡು ಅಂತಂದ್ರೆ ಹೆಣ್ಣನ್ನ ದೇವತೆ ಅಂತ ಪೂಜೆ ಮಾಡುವಂತಹ ನಾಡು. ನಾನು ಯಾವಾಗ್ಲೂ ಹೇಳ್ತೀನಿ, ದೇವತೆ ಅಂತ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಹೆಣ್ಣನ್ನ ಒಂದು ಮನುಷ್ಯನಾಗಿ ನೋಡಿದ್ರೆ ಸಾಕು. ನಿಮ್ಮಂತೆ ಒಬ್ಬ ಮನುಷ್ಯಳು, ಸಿಂಪಲ್. ನಿಮ್ಮನ್ನ ಯಾರಾದ್ರೂ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ, ನಿಮ್ಮ ಮನೆಯಲ್ಲಿರೋರ್ನ ಯಾರನ್ನಾದ್ರೂ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಂಡು, ಕೇವಲ ಹೆಣ್ಣನ್ನು ಅಂತಲ್ಲ, ಪ್ರತಿಯೊಂದು ಜೀವಿಯನ್ನ, ನಿಮ್ಮನ್ನೇ ಯಾರಾದ್ರೂ ಹಾಗೆ ಟ್ರೀಟ್ ಮಾಡಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ಇಷ್ಟು ಎಂಪತಿ ಇದ್ರೆ ಸಾಕು, ಸಮಸ್ಯೆ ಬಗೆಹರಿದು ಹೋಗ್ತಿತ್ತು. ಸೊ ನನ್ಗೆ 2 ದಿನದಿಂದ ಏನೇನ್ ಮೀಡಿಯಾದಲ್ಲಿ ನೋಡಿದೆ, ಕೇಳಿದೆ, ಬೇರೆಯವರ ನರೇಷನ್ಸು, ಎಸ್ಪೆಷಲಿ ಆ ಸೋ ಕಾಲ್ಡ್ ಪೊಲಿಟಿಕಲ್ ಲೀಡರ್ಸ್ ಅನ್ನೋರ ಸ್ಟೇಟ್ಮೆಂಟ್ಗಳಿದೆ ಅಲ್ಲ, ಅದು ನೋಡಿದಾಗ ಐ ರಿಯಲಿ ಫೆಲ್ಟ್ ಹೋಪ್ಲೆಸ್. ಬಟ್ ಸ್ಟಿಲ್ ನನಗೆ ಹೋಪ್ ಇದೆ. ಯಾರ ಮೇಲೆ ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದಿದೆ ಅಲ್ವಾ, ಇದರ ಪವರ್ ಅನ್ನುವಂಥದ್ದಿದೆ ಅಲ್ವಾ, ದಿಸ್ ಇಸ್ ದ ಓನ್ಲಿ ಲಾಸ್ಟ್ ಹೋಪ್. ನಿರ್ಭಯ ಕೇಸ್ ಆಯ್ತಲ್ಲ 2012ರ ಸಮಯದಲ್ಲಿ, ಅವಾಗ ಇಡೀ ದೇಶ ಒಗ್ಗಟ್ಟಿನಿಂದ ಹೋರಾಡ್ತು. ಒಬ್ಬ ಹುಡುಗಿಗೆ ಏನಾಯ್ತಲ್ವಾ, ಇಡೀ ಹ್ಯುಮ್ಯಾನಿಟಿಗೆ ಆಗಿರುವಂತಹ ಇನ್ಜಸ್ಟಿಸ್ ಅದು. ಆಮೇಲೆ ಏನೇನ್ ಟ್ರಯಲ್ ನಡೀತು, ನ್ಯಾಯ ಸಿಕ್ತಾ, ಸ್ಟಿಲ್ ಡೌಟ್ ನನ್ಗೆ. ಯಾಕೆಂತಂದ್ರೆ ನಿರ್ಭಯ ಮತ್ತೆ ವಾಪಸ್ ಬರೋದಿಲ್ಲ. ಆದ್ರೆ ಕೆಲವೊಂದಷ್ಟು ವಿಚಾರಗಳು ಅನ್ನುವಂಥದ್ದು ಅವೇರ್ನೆಸ್ ಕ್ರಿಯೇಟ್ ಆಯ್ತು. ಹಾಗೆ ಲಾ ಅನ್ನೋದು ಇನ್ನೊಂದು ಸ್ವಲ್ಪ ಬಿಗಿ ಆಗ್ಬೇಕು ಅನ್ನುವಂತಹ ರಿಯಲೈಸೇಷನ್ ಅನ್ನೋದು ಬಂತು. ಅನ್ನೋದನ್ನ ಬಿಟ್ರೆ ಜಸ್ಟಿಸ್ ಇಸ್ ನಾಟ್ ಸರ್ವ್ಡ್ ಅಕಾರ್ಡಿಂಗ್ ಟು ಮೀ. ಅವಳ ಪ್ರಾಣವನ್ನ ವಾಪಸ್ ತರ್ಸಕ್ ಸಾಧ್ಯ ಇಲ್ಲ. ಅವರ ತಂದೆ ತಾಯಿಗೆ ಆಗಿರುವಂತಹ ನೋವನ್ನ ಇರೇಸ್ ಮಾಡಕ್ ಸಾಧ್ಯ ಇಲ್ಲ. ಅವಳನ್ನ ನೋಡಿ ಅವಳು ಏನ್ ಅನುಭವಿಸಿರೋದು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರಲ್ವಾ ಪ್ರತಿಯೊಂದು ಹೆಣ್ಣು ಮಗಳು, ಅದನ್ನ ಇರೇಸ್ ಮಾಡಕ್ ಸಾಧ್ಯ ಇಲ್ಲ. ಅಂಥದ್ದಾಗ್ಬೇಕು, ಅಂಥ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಇದೆ ಅಲ್ಲ, ಈ ಪೊಲಿಟಿಕಲ್ ಪಾರ್ಟಿಗಳಿಂದ ಆಗೋದಲ್ಲ. ಅದು ಆಗೋದು ಜನರ ಶಕ್ತಿಯಿಂದ ಮಾತ್ರ. ಯಾಕೆಂತಂದ್ರೆ ಡೆಮೋಕ್ರಸಿಯ ಪವರ್ ಏನು? ಫಾರ್ ದ ಪೀಪಲ್, ಬೈ ದ ಪೀಪಲ್. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಅಂತ ಇದ್ದ ಮೇಲೆ ಜನರೇ ಕೆಲವೊಂದ್ಸತಿ ವಿ ಹ್ಯಾವ್ ಟು ಟೇಕ್ ಚಾರ್ಜ್. ಯಾರನ್ನ ನಾವು ಚೂಸ್ ಮಾಡ್ತಾ ಇದ್ದೀವಿ ಅವರೆಲ್ಲರೂ ಒಂದೇ ತರ, ದೇ ಆರ್ ಆಲ್ ದ ಸೇಮ್ ಪ್ರಿಡೇಟರ್ಸ್. ಹಂಗಿರುವಾಗ ನಾವ್ ಯಾರನ್ನ ನಂಬಬೇಕು? ನಮ್ಮನ್ನ ನಂಬಬೇಕು. ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಕ್ವೆಶ್ಚನ್ ಯಾರಿದನ್ನ ಲೀಕ್ ಮಾಡಿದ್ರು ಅನ್ನೋದಲ್ಲ, ಯಾಕೆ ಇಂಥ ವ್ಯಕ್ತಿಗಳು ಹುಟ್ಟುತ್ತಾರೆ, ಮನುಷ್ಯ ರೂಪದಲ್ಲಿ ಯಾಕೆ ಮಾನ್ಸ್ಟರ್ಸ್ ಹುಟ್ಟುತ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಟೇಕ್ ಕೇರ್.